ಸ್ನೇಹಿತರೆ, ನಿಮಗೂ ಕೂಡ ಹೇರ್ ಫಾಲ್ ಆಗ್ತಾ ಇದೆಯಾ? ತುಂಬಾ ಹೇರ್ ಫಾಲ್ ಆಗ್ತಾ ಇರುವಂಥ ಸಮಸ್ಯೆಗಳು ಎಲ್ರಿಗೂ ಕೂಡ ಬರ್ತಾ ಇರುವಂಥದ್ದೇ. ನಮಗೂ ಕೂಡ ಈ ರೀತಿ ಸಮಸ್ಯೆ ಇದೆ ಸ್ನೇಹಿತರೆ. ಏನು ಮಾಡಬೇಕಂತ ನೀವು ಕೂಡ ಯೋಚನೆ ಮಾಡ್ತಿದ್ರೆ ಖಂಡಿತವಾಗಿ ವಿಡಿಯೋ ಎಂಡ್ವರೆಗೂ ನೋಡಿ. ಸ್ಕಿಪ್ ಮಾಡದೆ ನೋಡಿಕೊಂಡ್ರೆ ನಿಮ್ಮ ಕೂದಲು ಕೂಡ ಎಷ್ಟು ಉದ್ದವಾಗಿ, ದಟ್ಟವಾಗಿ, ವೇಗವಾಗಿ ಬೆಳೆಯುತ್ತೆ ಸ್ನೇಹಿತರೆ. ಮತ್ತು ನೋಡ್ತಾನೆ ಇರ್ಬೋದು ಎಷ್ಟು ರೇಷ್ಮೆ ಥರ ನಮ್ಮ ಕೂದಲು ವೇಗವಾಗಿ ಬೆಳೆಯುವಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಹಾಗಾದರೆ ನಿಮ್ಮ ಕೂದಲಿನ ಯಾವುದೆಲ್ಲ ಸಮಸ್ಯೆಗಳಿದ್ದರೂ ಕೂಡ ನಾವು ಯಾವ ರೀತಿ ಕೇರ್ ಮಾಡ್ಕೋಬೋದು ಅಂತ ಹೇಳಿಕೊಡ್ತೀನಿ ಸ್ನೇಹಿತರೆ. ಖಂಡಿತವಾಗಿ ಈ ರೀತಿ ಏನಾದರೂ ನೀವು ಹೇರಿಗೆ ಸಮಸ್ಯೆಗಳಿದ್ದರೆ ಖಂಡಿತವಾಗಿ ಫಾಲೋ ಮಾಡ್ಬೋದು. ಈ ರೀತಿ ಫಾಲೋ ಮಾಡ್ತಾ ಹೋದರೆ ನಿಮ್ಮ ಕೂದಲು ಎಲ್ಲ ಕೂಡ ಉದುರುವಂಥ ಸಮಸ್ಯೆ ತಡೆಗಟ್ಟುತ್ತೆ. ಹಾಗೆ ನಮ್ಮ ಕೂದಲು ಕೂಡ ಚೆನ್ನಾಗಿ ರೇಷ್ಮೆ ಥರ ಉದ್ದವಾಗಿ ವೇಗವಾಗಿ ಬೆಳೆಯುವಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ನೀವೇ ಮತ್ತೆ ಮತ್ತೆ ಕಟ್ ಮಾಡಬೇಕಾಗುತ್ತೆ, ಅಷ್ಟು ವೇಗವಾಗಿ ಬೆಳೆಯುವಂಥದ್ದು. ಅದು ಯಾವ ರೀತಿ ಅಂತ ಬನ್ನಿ ನೋಡೋಣ. ಸ್ನೇಹಿತರೆ, ಮಾಡೋದಕ್ಕಾಗಿ ಏನಂದರೆ ನಾವೀಗ ಚೆನ್ನಾಗಿ ವೇಗವಾಗಿ, ದಟ್ಟವಾಗಿ, ಉದ್ದವಾಗಿ ಬೆಳಿಬೇಕಂದ್ರೆ ನಮಗೆ ಫಸ್ಟ್ ಬೇಕಾಗುವಂಥದ್ದು ಏನಂದರೆ ದಾಸವಾಳದ ಹೂವು. ನಾವು ನೋಡಿ ಚೆನ್ನಾಗಿ ಗಿಡದಲ್ಲಿ ಹತ್ತಿರುವಂಥ ಫ್ರೆಶ್ ಆಗಿರುವಂಥ ಹೂವು ನೋಡಿ ಒಂದೇ ಒಂದು ತೊಗೊಂಡಿದ್ದೀನಿ ಸಾಕು. ನಾವಿವಾಗ ವಾರದಲ್ಲಿ 1 ಸರ್ತಿ 2 ಸರ್ತಿ ಈ ರೀತಿ ಮಾಡ್ತಾ ಹೋದರೆ ನಮ್ಮ ಬಿಳಿ ಕೂದಲ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ನಮ್ಮ ಕೂದಲು ಕೂಡ ವೇಗವಾಗಿ ದಟ್ಟವಾಗಿ ಬೆಳೆಯುತ್ತೆ. ಇವಾಗ ನೋಡಿ ಒಂದು ದಾಸವಾಳದ ಹೂವು ತೊಗೊಂಡಿದ್ದೀನಿ. ಇದು ಎಲ್ಲ ಕೂಡ ಚೆನ್ನಾಗಿ ಈ ರೀತಿ ಪಟಲೆಲ್ಲ ಕೂಡ ಈ ರೀತಿ ತೆಗಿಬೇಕು. ಒಂದೊಂದಾಗಿ ರೌಂಡಾಗಿ ತೆಕ್ಕೊಂಡು ಮತ್ತೆ ಒಂದೊಂದಾಗಿ ಜೋಡಿಸ್ಕೊಂಡ್ಬಿಡಿ. ಈ ದಾಸವಾಳದ ಹೂವಿನಲ್ಲಿರುವಂಥ ಶಕ್ತಿ ಮಾತ್ರ ಕೇಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ನಮ್ಮ ಕೂದಲಿನ ಏನೇ ಸಮಸ್ಯೆಗಳಿದ್ದರೂ ಕೂಡ ಇದರಿಂದ ತುಂಬಾ ಚೆನ್ನಾಗಿ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ದಾಸವಾಳದ ಹೂವು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿ. ಖಂಡಿತವಾಗಿ ಬಳಸ್ಬೋದು. ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿ ಈ ರೀತಿ ಯೂಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ದಾಸವಾಳದ ಹೂವು ಎಲ್ಲನೂ ಕೂಡ ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಸಣ್ಣವಾಗಿ ಕಟ್ ಮಾಡ್ಕೊಂಡು ತೊಗೊಂಡ್ಬಿಡಿ ದಾಸವಾಳದ ಹೂವು. ಆಮೇಲೆ ಏನು ಮಾಡಬೇಕಂದ್ರೆ ಸ್ನೇಹಿತರೆ, ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಒಂದು ಬಾಣಲಿ ತೊಗೊಂಡು ಅದರಲ್ಲಿ ನಾನು ಇವಾಗ ಪ್ಯೂರ್ ಕೊಕೊನಟ್ ಆಯಿಲ್ ಹಾಕ್ಕೊಂಡಿರೋದಂಥದ್ದು, ಕೊಬ್ಬರಿ ಎಣ್ಣೆ ನೋಡಿ. ನಾನು ಎಷ್ಟು ಅಂದರೆ ನಮ್ಮ ತಲೆಗೆ ಎಷ್ಟು ಮಸಾಜ್ ಕೊಡೋದಕ್ಕೆ ಎಣ್ಣೆ ಬೇಕಾಗುತ್ತೆ ಅಷ್ಟೇ ಫ್ರೆಶ್ ಆಗಿ ನೀವು ಈ ಥರವಾಗಿ ಮಾಡ್ಕೋಬೇಕಾಗುತ್ತೆ. ಬೇಕಾದಾಗ ಈ ರೀತಿ ಸ್ವಲ್ಪ ಸ್ವಲ್ಪ ಎಣ್ಣೆ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾನು ಇವಾಗ ಎಣ್ಣೆ ತೊಗೊಂಡು ಸಣ್ಣ ಉರಿಯಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿರೋಂಥದ್ದು. ಇವಾಗ ಬನ್ನಿ ದಾಸವಾಳದ ಹೂವು ಇದು ಎಣ್ಣೆಲೆ ಹಾಕೋಣ. ನೋಡಿ ಫ್ರೆಶ್ ಆಗಿರುವಂಥ ದಾಸವಾಳದ ಹೂವು ಇದರಲ್ಲಿ ಹಾಕಬೇಕು. ಹಾಕಿ ಚೆನ್ನಾಗಿ ಕೈ ಆಡಿಸ್ಬಿಡಿ. ನೋಡಿ ಈ ಥರವಾಗಿ ಎಣ್ಣೆಯಲ್ಲಿ ಚೆನ್ನಾಗಿದು ಕುದಿಬೇಕು. ಎಷ್ಟೋ ತನಕ ಅಂದರೆ ನೋಡಿ ಎಣ್ಣೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ, ಅಲ್ಲಿವರೆಗೂ ನಾವು ಇದರಲ್ಲಿ ಹಾಕಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಉರಿ ಮಾತ್ರ ಸಣ್ಣ ಫ್ಲೇಮಲ್ಲಿ ಇಟ್ಕೋಬೇಕು, ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ವಿ ಅಂದರೆ ಏನಾಗುತ್ತೆ ಸ್ನೇಹಿತರೆ, ಎಣ್ಣೆ ಏನಾಗುತ್ತೆ ಸುಟ್ಟು ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಹೈ ಫ್ಲೇಮ್ ಇಡಬಾರ್ದು. ಸಣ್ಣ ಉರಿಯಲ್ಲಿ ಮಾಡ್ಕೊಂಡ್ವಿ ಅಂದರೆ ಈ ಎಣ್ಣೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನೋಡಿ ನಮಗೆ ಬಿಳಿ ಕೂದಲ ಸಮಸ್ಯೆ, ನಮ್ಮ ಕೂದಲು ಬೆಳೀತಾನೆ ಇಲ್ಲ ಅಂದರೂ ಕೂಡ ಈ ಎಣ್ಣೆ ನಾವು ಬಳಸ್ತಾ ಇರ್ಬೋದು. ಹಾಗಾಗಿ ಇವತ್ತಿನ ಬೆಸ್ಟ್ ಈ ಹೇರಿಗಾಗಿರುವಂಥ ಟಿಪ್ಸ್ ಅನ್ಬೋದು. ಇವಾಗ ಇದಕ್ಕೆ 1 ಸ್ಪೂನಷ್ಟು ಕಲ್ಲೊಂಜಿ ಕಾಳು ಕೂಡ ಹಾಕಿದ್ದೀನಿ, ಅಂದರೆ ಕಪ್ಪು ಜೀರಿಗೆ ಕೂಡ ಅಂತೀವಿ. ಅದು ನಮ್ಮ ಕೂದಲಿಗೆ, ಬಿಳಿ ಕೂದಲಿಗೆ ಕಪ್ಪು ಮಾಡುತ್ತೆ. ಅದಕ್ಕೋಸ್ಕರ ಅದು ಹಾಕಬೇಕು. ಆಮೇಲೆ ನಾನು ಒಣಗು ಹೋಗಿರುವಂಥ ಮೆಹಂದಿ ಎಲೆಗಳು ತೊಗೊಂಡಿದ್ದೀನಿ. ನಾನು ಎಲೆಗಳು ತಂದಾಗ ಫ್ರೆಶ್ಶಾಗಿ ಎಲೆಗಳು ತಂದು ತೊಳ್ಕೊಂಡು ಬಿಸಿಲಲ್ಲಿ ಒಣಗಿಸ್ಕೊಂಡು ತೊಗೊಂಡು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನಮಗೆ ಬೇಕಾದಾಗ ಯೂಸ್ ಆಗುತ್ತೆ. ಈ ಮೆಹಂದಿ ಎಲೆ ಹಾಕುವಂಥ ಕಾರಣ ಯಾಕಪ್ಪ ಅಂದರೆ ನಮ್ಮ ಕೂದಲಿಗೆ ನಾವು ಚೆನ್ನಾಗಿ ಶೈನಿಯಾಗಿ ಮೆಹಂದಿ ಹಚ್ಚಬೇಕಂತ ಯೂಸ್ ಮಾಡ್ತಾ ಇರ್ತೀವಲ್ಲ, ಅದೇ ಮೆಹಂದಿ ಇದರಲ್ಲಿ ಹಾಕ್ಕೊಂಡ್ವಿ ಅಂದರೆ ನಾವು ಮೆಹಂದಿ ಹಚ್ಚುವಂಥ ಅವಶ್ಯಕತೆ ಕೂಡ ನಮ್ಮ ಕೂದಲಿಗೆ ಬೀಳೋದಿಲ್ಲ. ಆ ರೀತಿಯಾಗಿ ಬಳಸ್ತಾ ಇರ್ಬೋದು. ಇವಾಗ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಕಪ್ಪಗಾಗೋವರೆಗೂ ಕೂಡ ನಾನು ಎಣ್ಣೆ ಕಾಯಿಸ್ಕೊಂಡು ತೊಗೊಂಡಿದ್ದೀನಿ. ಎಲೆಗಳೆಲ್ಲ ಪೂರ್ತಿ ಕಪ್ಪಗಾಗಬೇಕು. ಕಪ್ಪಗಾದ ಮೇಲೆ ನಾನು ಇವಾಗ ಸ್ಟವ್ ಆಫ್ ಮಾಡಿ ಈಗ ಒಂದು ಬಟ್ಲಲ್ಲಿ ಎಣ್ಣೆ ಸೋದಿಸ್ತಾ ಇರುವಂಥದ್ದು ನೋಡಿ. ಈ ಥರವಾಗಿ ಎಣ್ಣೆ ನಮ್ಮ ಕಲರ್ ಚೇಂಜ್ ಆಗೋವರೆಗೂ ಕೂಡ ಕಾಯಿಸ್ಕೊಂಡು ತೊಗೋಬೇಕು. ಇದು ಉಗುರು ಬೆಚ್ಚಗಿರ್ಬೇಕು ನೋಡಿ ಎಣ್ಣೆ. ಉಗುರು ಬೆಚ್ಚಗಿರುವಂಥ ಎಣ್ಣೆ ನಾವು ಹೇರಿಗೆ ಮಸಾಜ್ ಕೊಡ್ತಾ ಹೋದರೆ ನಮ್ಮ ತಲೆ ರಿಲ್ಯಾಕ್ಸ್ ಆಗುತ್ತೆ ಸ್ನೇಹಿತರೆ. ಎಷ್ಟೇ ಟೆನ್ಷನ್ ಇದ್ದರೂ ಕೂಡ ಈ ಎಣ್ಣೆ ಹಚ್ತಾ ಬಂದರೆ ನಮ್ಮ ಕೂದಲಿಗೆ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಮ್ಮ ತಲೆನೋವು ಕೂಡ ಕಡಿಮೆ ಆಗುತ್ತೆ. ಖಂಡಿತವಾಗಿ ಬಳಸ್ಬೋದು. ಇವಾಗ ನೋಡಿ ಇನ್ನೂ ಕೂಡ ಇದು ಸ್ವಲ್ಪ ಬಿಸಿ ಜಾಸ್ತಿ ಇರುವಂಥದ್ದು. ಸ್ವಲ್ಪ ಉಗುರು ಬೆಚ್ಚಗೆ ನಮ್ಮ ಕೈ ಅದರಲ್ಲಿ ಎದ್ದೋವಷ್ಟು ಉಗುರು ಬೆಚ್ಚಗಾದ್ಮೇಲೆ ನಾವು ತಲೆಗೆ ಮಸಾಜ್ ಕೊಡೋಣ ಬನ್ನಿ. ಇದು ವಾರದಲ್ಲಿ 1 ಸರ್ತಿ ಕೊಟ್ಟರೆ ಸಾಕಾಗುತ್ತೆ ಸ್ನೇಹಿತರೆ. ನಮ್ಮ ಕೂದಲಿಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂಥ ಹೇರ್ ಆಯಿಲ್ ನೋಡಿ. ಖಂಡಿತವಾಗಿ ಈ ಥರ ಹೇರ್ ಆಯಿಲ್ ನೀವು ಬಳಸ್ತಾ ಬಂದರೆ ಸಾಕು,
ನಿಮ್ಮ ಕೂದಲು 15 ದಿವಸದಲ್ಲಿ ನಿಮ್ಮ ಕೂದಲು ನೋಡ್ತಾ ನೋಡ್ತಾ ವೇಗವಾಗಿ ಫಾಸ್ಟಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಹಾಗಾದರೆ ನಾನು ಇವಾಗ ತಲೆ ಕೂಗು ಕೂಡ ಮಸಾಜ್ ಕೊಡ್ತಾ ಇದ್ದೀನಿ ಬನ್ನಿ. ನೋಡಿ ಒಂದೊಂದು ಸೈಡ್ ಒಬ್ಬರೊಬ್ಬರಿಗೆ ತಲೆ ಕೂದಲು ಜಾಸ್ತಿ ಇರುತ್ತೆ ಅಲ್ಲಿ, ಅದು ಏನಾಗುತ್ತೆ ಅಂದರೆ ಸ್ವಲ್ಪ ಸಣ್ಣವಾಗಿರುತ್ತೆ ಕೂದಲು. ಆ ಕೂದಲಿಗೂ ಕೂಡ ನಾವು ಈ ರೀತಿ ಎಣ್ಣೆ ಮಸಾಜ್ ಕೊಡ್ತಾ ಹೋದರೆ ಅವರ ಕೂದಲು ಕೂಡ ದಟ್ಟವಾಗುತ್ತೆ ಸ್ನೇಹಿತರೆ. ಅವರು ಮತ್ತು ಎಲ್ಲೆಲ್ಲಿ ಕೂದಲು ಹೋಗಿರೋಂಥ ಕೂದಲು ಕೂಡ ಬರುತ್ತೆ. ಅದು ನಮ್ಮ ಕೂದಲು ಏನಾಗುತ್ತೆ ಅಂದರೆ ನಮಗೆ ಬೆಳೀತಾ ಇರೋವಂಥದ್ದು ಸಣ್ಣವಾಗಿ ಬೆಳೆಯುತ್ತೆ, ಅದು ಜಾಸ್ತಿ ಬೇರ್ಸಾಗೋದಿಲ್ಲ ಕೂದಲು. ಆ ಕೂದಲಿಗೂ ಕೂಡ ಈ ರೀತಿ ಎಣ್ಣೆ ಮಸಾಜ್ ಕೊಡ್ತಾ ಹೋದರೆ ನಮ್ಮ ಕೂದಲು ದಟ್ಟವಾಗಿ ಮತ್ತು ಜಾಸ್ತಿ ಬುಡದಿಂದ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಹಾಗಾಗಿ ಎಣ್ಣೆ ಮಸಾಜ್ ಚೆನ್ನಾಗಿ ಕೊಡಬೇಕು ಅವರಿಗೆ. ಈ ರೀತಿ ಫುಲ್ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಕೊಡ್ತಾ ಹೋದರೆ ಅವರ ತಲೆ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಆವಾಗ ಅವ್ರ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗುವಂಥದ್ದು. ಹಾಗೆ ನಾನು ಕೂಡ ನನ್ನ ಕೂದಲಿಗೂ ಕೂಡ ಹಚ್ತಾ ಇದ್ದೀನಿ, ತೋರಿಸ್ತೀನಿ ಬನ್ನಿ. ನೋಡ್ತಾ ಇರ್ಬೋದು ನನ್ನ ಕೂದಲು ಎಷ್ಟು ಚೆನ್ನಾಗಿ ಕಪ್ಪಗಿರುವಂಥದ್ದು. ನಾನಿದು ಮತ್ತೆ ನೋಡಿ ಎಣ್ಣೆ ಮಸಾಜ್ ಕೊಡ್ತಾ ಇದ್ದೀನಿ. ಈ ಥರ ಉಗುರಲ್ಲಿ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಬುಡಕ್ಕೆ ಮಸಾಜ್ ಕೊಡಬೇಕು. ಆವಾಗಲೇ ನಮ್ಮ ಕೂದಲಿಗೆ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಆವಾಗ ನಮ್ಮ ಕೂದಲು ಬುಡದಿಂದ ಚೆನ್ನಾಗಿ ಗಟ್ಟಿಯಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಈ ಥರ ನಾನು ಎಣ್ಣೆ ಎಲ್ಲ ಕಡೆ ಹಚ್ಕೊಳ್ತೀನಿ ನೋಡಿ. ನೀವು ಕೂಡ ಇದೇ ರೀತಿಯಾಗಿ ಫಾಲೋ ಮಾಡ್ತಾ ಹೋಗಿ ಸ್ನೇಹಿತರೆ. ನಿಮಗೆ ಬೇಕಾದಾಗ ಎಣ್ಣೆ ಈ ರೀತಿ ರೆಡಿ ಮಾಡಿಕೊಂಡು ಯೂಸ್ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಯೂಸ್ ಮಾಡಿರೋಂಥ ಎಣ್ಣೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ಸ್ನೇಹಿತರೆ, ನಾವು ಎಣ್ಣೆ ಹಚ್ತಾ ಇರುವಾಗ ಒಂದು ಏನು ಕೇರ್ ಮಾಡಬೇಕಂದ್ರೆ ಬುಡಕ್ಕೆ ಜಾಸ್ತಿ ಎಣ್ಣೆ ಮಸಾಜ್ ಕೊಡಬೇಕು. ಆವಾಗ ನಮ್ಮ ಕೂದಲು ಉದ್ದವಾಗಿ ಬೆಳೆಯುತ್ತೆ ಖಂಡಿತ. ಹಾಗಾದರೆ ಮತ್ತೆ ಮಿಸ್ ಮಾಡದೆ ಈ ಎಣ್ಣೆ ಟ್ರೈ ಮಾಡ್ಬೋದು ಸ್ನೇಹಿತರೆ. ದಾಸವಾಳದ ಹೂವಿನಿಂದ ಯೂಸ್ ಮಾಡಿರೋಂಥ ಯೂಸ್ಫುಲ್ ಎಣ್ಣೆ ಖಂಡಿತವಾಗಿ ಬಳಸಿ ನೋಡಿ. ಯೂಸ್ ಆದರೆ ಮತ್ತೊಂದು 4 ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಸರ್ತಿ ಸಿಗ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮಗಾಗಿ ಯೂಸ್ಫುಲ್ ಅನಿಸ್ತಾ ಅಂತ ನಾನು ಅಂದ್ಕೊಳ್ತೀನಿ. ಹಾಗಿದ್ರೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಮತ್ತೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಹೊಸದಾಗಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ ಸ್ನೇಹಿತರೆ.